ಇಲ್ಲಿಂದ ಕೆಳಗಡೆ ಇಳಿದು ನಾವು ಸ್ವಿಮ್ಮಿಂಗ್ ಮಾಡೋರು, ಎಂಜಾಯ್ ಮಾಡೋರು ಅದ್ಭುತವಾಗಿ ಮಾಡ್ಬೋದು. ಸಾಕಷ್ಟು VIPsಗಳು ದೊಡ್ಡ ಜನ ಬಂದು ಇಲ್ಲಿ ಹಾಲ್ಟ್ ಆಗ್ತಾರೆ, ನಮ್ ಕೈಲಿ ಆಗಲ್ಲ. ಬಟ್ ಇದನ್ನ ನೋಡ್ಕೊಂಡು ಹೋಗ್ಬೋದು. ವೀಕ್ಷಕರೇ, ಗೋವಾ ಉತ್ತರ ಭಾಗದಲ್ಲಿರುವಂತಹ ಸಿನೆಕ್ವೇರಿಯಂ ಬೀಚ್ ಹತ್ರ ನಾನಿರುವಂಥದ್ದು. ಸೊ ಇಲ್ಲಿ ವಿಶೇಷವಾದಂಥದ್ದು, ಎಲ್ಲರೂ ಕೂಡ ಗೋವಾಗೆ ಭೇಟಿ ಕೊಟ್ಟಾಗ ಈ ತರ ಬೀಚ್ ಮಾತ್ರ ಕಾಣಿಸ್ತದೆ ನೋಡಿ. ಇಲ್ಲಿ ಒಂದು ಉತ್ತಮವಾದಂತಹ ಒಂದು ಪ್ಲಾಟ್ಫಾರ್ಮ್ ರೀತಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇದು ಪೋರ್ಚುಗೀಸರು 1612ರಲ್ಲಿ ನಿರ್ಮಾಣ ಮಾಡಿರ್ತಾರೆ. ಅಂದ್ರೆ ಒಂದು ಸಿಹಿ ನೀರಿನ ಸಂಗ್ರಹ ಮಾಡೋಕ್ಕೋಸ್ಕರ ಈ ಒಂದು ಜಾಗನ ನಿರ್ಮಾಣ ಮಾಡಿರುವಂಥದ್ದು. ಸೊ ಇನ್ನು ಹತ್ರ ಹೋಗಿ ನೋಡಿದಾಗ ಅದ್ಭುತವಾದಂತಹ ವಾತಾವರಣ ಇಲ್ಲಿ ಕಾಣಿಸ್ತದೆ. ಬನ್ನಿ ಹಾಗಾದ್ರೆ ಈ ಒಂದು ಸಿನೆಕ್ವೇರಿಯಂ ಬೀಚ್ ನ ವಿಶೇಷತೆ ಏನು, ಇದು ಯಾಕೆ ಮಾಡಿದ್ದಾರೆ ಅನ್ನೋದು ತಿಳ್ಕೊಳ್ಳೋಣ. ಇದೇ ನೋಡ್ಬೋದು ಸಿನೆಕ್ವೇರಿಯಂ ಬೀಚ್ ನೋಡಿ. ಇದು ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ, ರೌಂಡ್ ಆಕಾರದಲ್ಲಿ ಇರುವಂತದ್ದು. ಇದು ಅಂಡರ್ಗ್ರೌಂಡ್ ಮತ್ತೆ ಪ್ಲಾಟ್ಫಾರ್ಮ್ ರೀತಿಯಲ್ಲಿ ಇರುವಂತದ್ದು ನೋಡಿ. ಇದು ಯಾಕಾಗಿ ಪೋರ್ಚುಗೀಸರು 1612ರಲ್ಲಿ ಇದನ್ನ ನಿರ್ಮಾಣ ಮಾಡಿದ್ರು ಅಂತಂದ್ರೆ, ಶತ್ರುಗಳ ಹಡಗುಗಳು ಕರಾವಳಿಯ ಪ್ರದೇಶಕ್ಕೆ ಹಾನಿ ಆಗ್ಬಾರ್ದು, ಅವರಿಂದ ಒಂದು ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಿರುವಂತದ್ದು. ನೀವು ನೋಡ್ಬೋದು ಈ ಕಡೆ ಎಂತ ಅದ್ಭುತವಾಗಿ ಇದೆ ನೋಡಿ. ಇಲ್ಲಿ ಹೀಗೆ ಹೋದ್ರೆ ಕಲಂಗುಟ್ ನಮಗೆ ಸಿಗ್ತದೆ. ಕಲಂಗುಟ್ನ ಒಂದು ಸರ್ಕಲ್ ಸಿಗ್ತದೆ. ಅಲ್ಲಿಂದ ಕೇವಲ 5 ಕಿಲೋಮೀಟರ್ ಮಾತ್ರ ಈ ಒಂದು ಪ್ರದೇಶ ಇರೋದು ನೋಡಿ. ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿರುವಂತದ್ದು, ಪೋರ್ಚುಗೀಸ್ ಕಾಲದ್ದು ಇದು. ಆಮೇಲೆ ಹೀಗೆ ಹೋದ್ರೆ ಇದು ಲೈಟ್ ಹೌಸ್ ಕೂಡ ನೀವು ಅಲ್ಲಿ ನೋಡ್ಬೋದು. ಈ ಒಂದು ಭಾಗದಲ್ಲಿ ಹೋದ್ರೆ ಲೈಟ್ ಹೌಸ್ ಕಾಣಿಸ್ತದೆ. ಲೈಟ್ ಹೌಸ್ ಇದು ಅಗೋಡಾ ಫೋರ್ಟ್ಗೂ ಕೂಡ ಕನೆಕ್ಟ್ ಆಗಿರುವಂತದ್ದು. ಇಲ್ಲಿಂದ ಅಗೋಡಾ ಫೋರ್ಟ್ ಕೂಡ ಹತ್ರ ಆಗ್ತದೆ. ಸಿಹಿ ನೀರನ್ನ ಸಂಗ್ರಹ ಮಾಡೋಕ್ಕೂ ಕೂಡ ಈ ಒಂದು ಜಾಗನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಯಾವ ರೀತಿ ಸಂಗ್ರಹ ಮಾಡ್ತಿದ್ರು ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಗೋವಾ ರಾಜ್ಯದ ವಿಶೇಷ ಪ್ರವಾಸಿ ಸ್ಥಳಗಳಲ್ಲಿ ಇದು ಒಂದು ಕೂಡ ಒಂದು, ಅಂದ್ರೆ ಜಾಸ್ತಿ ಪಬ್ಲಿಸಿಟಿ ಇಲ್ಲದಂತಹ ಒಂದು ಅದ್ಭುತವಾದಂತ ಪ್ಲೇಸ್ ಅಂತಾನೆ ಹೇಳ್ಬೋದು. ನೋಡ್ಬೋದು ಎಷ್ಟು ಜನ, ಬೆರಳೆಣಿಕೆ ಅಷ್ಟು ಜನ ಇಲ್ಲಿದ್ದಾರೆ. ಈ ಒಂದು ಅದ್ಭುತವಾದಂತ ಜಾಗನ ನೀವು ನೋಡ್ಬೇಕು ಅಂತಂದ್ರೆ ಗೋವಾಗೆ ಭೇಟಿ ಕೊಟ್ಟಾಗ ಯೂಶಲಿ ಸಿನೆಕ್ವೇರಿಯಂ ಬೀಚ್ ಅಂತ ಅಂದಾಗ ನಿಮ್ಗೆ ಆ ಲೊಕೇಶನ್ ಇಲ್ಲಿ ಕರ್ಕೊಂಡ್ ಬರುತ್ತೆ. ಇಷ್ಟೇ, ಇಲ್ಲಿ ಬೇರೆ ಏನು ಇಲ್ಲ. ನೋಡ್ಬೋದು ಇಲ್ಲಿ ಸಮುದ್ರ, ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ನ ಮಾಡಿರುವಂತದ್ದು ನೋಡಿ. ಎಷ್ಟು ಅದ್ಭುತವಾಗಿದೆ. ಇದು ಎಂಟ್ರಿ ಕೂಡ ಇಲ್ಲಿಂದಾನೇ ನಾವು ನಡ್ಕೊಂಡ್ ಬರ್ತೀವಿ. ಇಲ್ಲಿ ಬಂದ್ರೆ ಒಳಗಡೆ ಇಂದ ಬಂದು ಇಲ್ಲಿ ಮೆಟ್ಲು ಹತ್ಬೇಕು. ಅಲ್ಲಿ 2 ಕಿಟಕಿಗಳನ್ನ ಇಕ್ಕಿದ್ದಾರೆ. ಅಲ್ಲಿ ನೋಡ್ಬೋದು ಏನೋ ಸಿಹಿ ನೀರು ಸಂಗ್ರಹ ಅಂತದ್ರಲ್ಲ, ಅದ್ರಲ್ಲೇನಾದ್ರು ಬಂದು ಹಡಗುಗಳಲ್ಲಿ ಇಳಿಸ್ತಿದ್ರೋ ಏನೋ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ 1612 ಅಂದ್ರೆ ಹೇಗಿತ್ತೋ ಏನ್ ಕತೆನೋ ಅವೆಲ್ಲ ನಮಗ್ ಗೊತ್ತಿಲ್ವಲ್ಲ. ಸೊ ಆ ಒಂದು ಇಸ್ವಿಲಿ ಪ್ರಾರಂಭ ಮಾಡಿ ಪೋರ್ಚುಗೀಸರು ಸ್ಥಾಪನೆ ಮಾಡಿರುವಂತ ಜಾಗನ ಇನ್ನೂ ಕೂಡ ಯಾವುದೇ ರೀತಿ ಹಾಳಾಗ್ದಂಗೆ ವಿಶೇಷವಾಗಿ ಒಂದು ಕಾಪಾಡ್ಕೊಂಡ್ ಬಂದಿದಾರಲ್ಲ, ಅದಕ್ಕೆ ನಾವು ಮೆಚ್ಚಲೇಬೇಕಾಗ್ತದೆ. ಸೊ ಇದು ಗೋವಾಗೆ ವಿಸಿಟ್ ಕೊಡೋ ಅಂತವ್ರು ಪ್ರವಾಸಿಗರು ದಯವಿಟ್ಟು ಸಿನೆಕ್ವೇರಿಯಂ ಬೀಚ್ ಅನ್ನೋದು ಬಹಳ ಅದ್ಭುತವಾದಂತ ಪ್ರದೇಶ. ಕೇವಲ 10-15 ನಿಮಿಷದಲ್ಲಿ ಇಲ್ಲಿ ತಗೋಬಹುದು. ಅಂದ್ರೆ ಫೋಟೋ ಶೂಟ್ಗೆ ಮಾಡಿಸ್ತಂತ ಜಾಗ ಅಂತಾನು ಹೇಳ್ಬೋದು. ನೋಡ್ಬೋದು, ಮತ್ತೊಮ್ಮೆ ತೋರಿಸ್ತೀನಿ ವಿಜುವಲ್ಸ್ ನಿಮ್ಗೆ. ಆ ಭಾಗದಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಲೈಟ್ ಹೌಸ್ ಅಂತ ಕರೀತಾರೆ. ಇದು ಖಾಸಗಿ ಹೋಟೆಲ್, ಅಂದ್ರೆ ತಾಜ್ ರೆಸ್ಟೋರೆಂಟ್ ಅಂತೀವಲ್ಲ, ಅದು ಈ ಖಾಸಗಿ ಹೋಟೆಲ್ ಈ ಬೀಚ್ ಹತ್ರನೇ ಇರೋದು. ಸಾಕಷ್ಟು VIPsಗಳು ದೊಡ್ಡ ಜನ ಬಂದು ಇಲ್ಲಿ ಹಾಲ್ಟ್ ಆಗ್ತಾರೆ, ನಮ್ ಕೈಲಿ ಆಗಲ್ಲ. ಬಟ್ ಇದನ್ನ ನೋಡ್ಕೊಂಡು ಹೋಗ್ಬೋದು. ನಾವ್ ಇಲ್ಲೇನಿಲ್ಲ, 2 ವೀಲರ್ ಒಂದು ಪಾರ್ಕಿಂಗ್ ಇರ್ತದೆ, ಅದೊಂದು ಶುಲ್ಕ ಕಟ್ಬಿಟ್ರೆ ಆಯ್ತು. ಎಂಟ್ರಿ ಫ್ರೀಸ್ ಇಲ್ಲ, ಏನು ಇಲ್ಲ. ಆಮೇಲೆ ಈ ಭಾಗದಲ್ಲಿ ನೋಡಿದ್ರೆ ನೋಡಿ, ಈಗ ಸಮುದ್ರ ಅಲ್ವಾ, ಇಲ್ಲಿಂದ ಕೆಳಗಡೆ ಇಳಿದು ನಾವು ಸ್ವಿಮ್ಮಿಂಗ್ ಮಾಡೋರು, ಎಂಜಾಯ್ ಮಾಡೋರು ಅದ್ಭುತವಾಗಿ ಮಾಡ್ಬೋದು. ಅಂದ್ರೆ ಜನ ಕಡಿಮೆ, ಯಾಕೆಂದ್ರೆ ಈ ಪ್ರದೇಶ ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ಮ ಮುಂದೆ ಒಂದು ಮಾಹಿತಿಯನ್ನ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರು ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.